ಸ್ನೇಹಿತರೆ, ಭಾವನೆ ಮತ್ತು ಸೌಂದರ್ಯದ ಬಗ್ಗೆ ತಿಳಿದವರು ಹೇಳೋದೇನಂತ ಹೇಳಿದ್ರೆ, ಭಾವನೆಗಳಿಗೆ ಭಾಷೆನೇ ಬೇಕಾಗಿಲ್ಲ, ಹಾಗೇನೆ ಸೌಂದರ್ಯಕ್ಕೆ ಸಾಟಿಯಾದ್ದು ಬೇರೆ ಯಾವುದೂ ಇಲ್ಲ ಅಂತ. ಯಾಕೆಂದ್ರೆ ಭಾವನೆ ಮತ್ತು ಸೌಂದರ್ಯ ಇವೆರಡೂ ನೇರವಾಗಿ ಹೃದಯದಿಂದ ಬರುವಂಥವು. ಈಗ ನಾವು ನೋಡೋದಕ್ಕೆ ಹೋಗ್ತಾ ಇರೋ ಒಬ್ಬ ಕಲಾವಿದ ಕೂಡ ತನ್ನ ಹೃದಯದ ಭಾವನೆಗಳನ್ನು ಚಿತ್ರಕಲೆಯ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅವನಿಗೆ ಚಿತ್ರಕಲೆ ಅಂದ್ರೆ ಪ್ರಾಣ. ಬನ್ನಿ ನೋಡೋಣ ಅಂಥ ಅದ್ಭುತ ಚೇತನ ಒಂದರ ಅಭಿವ್ಯಕ್ತಿಯನ್ನ. ಅವನ ಸಂತೋಷ ಕುಂಚವಾಗಲಿಕ್ಕೆ ತವಕಿಸಿತ್ತು. ಮೌನ ಬಣ್ಣವಾಗಿ ರೂಪುಗೊಂಡಿತ್ತು. ಆದರೆ ಚಿತ್ರ ಬಿಡಿಸಲು ಬೇಕಾದ ಕೈಗಳೇ ಕೈಕೊಟ್ಟಿತು. ಹಾಗಾದರೆ ಮತ್ತೆ ಹೇಗೆ ಕುಂಚವನ್ನ ಹಿಡಿದು ಚಿತ್ರ ಬಿಡಿಸೋದು? ಆದರೆ ಅವನ ಮನಸ್ಸು, ಕಣ್ಣುಗಳು ಇವೆಲ್ಲವನ್ನು ದಾಟಬೇಕು ಅಂತ ಸದಾ ಚಡಪಡಿಸ್ತಾ ಇತ್ತು. ಇಷ್ಟೆಲ್ಲ ಆಸೆ ಕನಸುಗಳಿದ್ರು ತುಂಬಾನೇ ಒಂಟಿತನದಿಂದ ಕೂಡಿತ್ತು ರಾಮಕೃಷ್ಣನ ಜೀವನ. ಆದರೆ ಕೈಯಿಲ್ಲದವನಿಗೆ ಕಾಲು ಸಹಕರಿಸಿತು. ಕಾಲಿನ ಬೆರಳುಗಳು ಬ್ರಷ್ ಹಿಡಿದು ಬಣ್ಣದ ಸ್ವರ ಹಾಡಲಿಕ್ಕೆ ಶುರು ಮಾಡಿತ್ತು. ಕೊನೆಗೆ ಆತನಿಗೆ ಸ್ಫೂರ್ತಿಯಾಗಿದ್ದು ಅವನ ತಂಗಿಯ ಕಣ್ಣುಗಳು. ಅವಳ ಕಣ್ಣನ್ನೇ ನೋಡ್ತಾ ಸಾವಿರಾರು ಚಿತ್ರಗಳಿಗೆ ಬಣ್ಣವನ್ನು ತುಂಬಿದ. ಬಣ್ಣದ ಲೋಕವಾಗಿ ಬದಲಾಯಿತು ರಾಮಕೃಷ್ಣನ ಲೋಕ. ರಾಮಕೃಷ್ಣನವರು ತಂಗಿ ಬನಜಾ ಜೊತೆಯಲ್ಲಿ ನಮ್ಮ ಶಬಾಷ್ ಇಂಡಿಯಾಗೆ ಬಂದಿದ್ದಾರೆ. ಅವ್ರು ಎಂಥ ಒಳ್ಳೆ ಪೇಂಟರ್ ಅಂತ ಅವರ ಪೇಂಟಿಂಗ್ಸ್ ನಮಗೆ ಹೇಳ್ತವೆ. ರಾಮಕೃಷ್ಣನ್ ಅವರಿಗೆ ಈ ಹವ್ಯಾಸ ಶುರುವಾಗಿದ್ದು ಹೇಗಂತ ಗೊತ್ತಾ? ಅವರ ತಂಗಿ ಸ್ಕೂಲಿಂದ ಬಂದು ಹೋಮ್ವರ್ಕ್ ಡ್ರಾಯಿಂಗ್ ಮಾಡೋದನ್ನು ನೋಡಿ ನಾನೂ ಮಾಡಬೇಕು ಅಂತ ಅವ್ರ ತಾಯಿ ಹತ್ರ ಹೇಳಿದ್ರಂತೆ. ಆಮೇಲೆ ಕೈಗಳಿಂದ ಆಗದ ಕಾರಣ ಕಾಲಿನ ಬೆರಳುಗಳಿಂದ ಈ ರೀತಿ ಪೇಂಟ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಆಗ ಅವ್ರಿಗೆ ಅನ್ನಿಸ್ತಂತೆ ಪೇಂಟಿಂಗ್ ಮಾಡೋದ್ರಿಂದ ಖುಷಿಯಾಗುತ್ತೆ ಅಂತ. ಈಗಾಗಲೇ ದೆಹಲಿ, ತೈವಾನ್, ಚೆನ್ನೈ ಮತ್ತು ಬೆಂಗಳೂರಿನಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್ ಕೂಡ ಮಾಡಿದ್ದಾರೆ. ಅವರ ತಂದೆ ತಾಯಿ ಇವ್ರ ಟ್ಯಾಲೆಂಟ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ರಂತೆ. ಅವರು ಈಗಿಲ್ಲ. ರಾಮಕೃಷ್ಣನ್ ತಮ್ಮ ದಿನಾನ ಪೇಂಟಿಂಗ್ ಮಾಡೋದು, ಮ್ಯೂಸಿಕ್ ಕೇಳೋದ್ರ ಮೂಲಕ ಕಳೀತಾರೆ. ಅವರಿಗೆ ಕಿಶೋರ್ ಕುಮಾರ್ ಅವರ ಮ್ಯೂಸಿಕ್ ಕೇಳೋದು ಅಂದ್ರೆ ತುಂಬಾನೇ ಇಷ್ಟ. ಈಗ ನಮ್ಮೆಲ್ರಿಗೋಸ್ಕರ ನಮ್ಮ ಎದುರಿನಲ್ಲೇ ರಾಮಕೃಷ್ಣನ್ ಒಂದು ಪೇಂಟಿಂಗ್ ಮಾಡ್ತಾರೆ. ಬನ್ನಿ ನೋಡೋಣ.
ರಾಮಕೃಷ್ಣನ್ ಇನ್ನೂ ಅವರ ಪೇಂಟಿಂಗ್ನ ಮಾಡ್ತಾನೆ ಇದ್ದಾರೆ. ನಮಗೆ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ಏನಿದೆಯೋ ಅದರಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದು ಮುಖ್ಯ. ಇವರು ಎಲ್ಲರ ಕನಸಿಗೆ ಸಾಧನೆಗೆ ಸ್ಫೂರ್ತಿಯಾಗಲಿ. ಶಭಾಷ್ ರಾಮಕೃಷ್ಣನ್, ಶಭಾಷ್ ಇಂಡಿಯಾ.